ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಸ್ಪೆಷಲ್ ವ್ಯಕ್ತಿಯ ಮನೆಗೆ ಹೋಗ್ತಾ ಇದ್ದೇನೆ, ನಿಮಗೆ ಮೀಟ್ ಮಾಡಿಸುವ ಅಂತ. ಸೊ ಹಾಗೆ ಒಂದು ಬ್ಲಾಗ್, ಲೆಟ್ಸ್ ಗೋ. ಹೌದಾ, ಇದು ಇವರ ಮನೆ. ತುಂಬ ರೂಮ್ಸ್ ಉಂಟು, ಹಂಚಿನ ಮನೆ. ಬಟ್ ಇಲ್ಲಿ ಸುಮಾರು ರೂಮ್ಸ್ ಉಂಟು, ದೊಡ್ಡದುಂಟು ಮನೆ. ಬಟ್ ಇವರು ಇರೋದು ಇಬ್ಬರೇ. ಬಟ್ ಫ್ಯಾಮಿಲಿ ಎಲ್ಲ ಬಂದಾಗ ಇವರಿಗೆ ಯೂಸ್ ಆಗ್ತದೆ. ಅಮ್ಮಗಂತೆ ಕುಕ್ಕುಲ ಕೊರಿಯರ್. ಕುಕ್ಕುದಾರ್. ನನಗೆ ಅವ್ರ ಹತ್ರ ಮಾತಾಡುವಾಗೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಕ್ಕೆ ಆಗಲಿಲ್ಲ. ಒಂದು ಚಿಕ್ಕ ಕ್ಲಿಪ್ಪಿಂಗ್ಸಲ್ಲಿ ಅವರನ್ನು ತೋರಿಸಿದ್ದೇನೆ ಅಷ್ಟೇ. ಅಲ್ಲಿಂದ ನಾನು ಸೀದಾ ಮಂದಿರಕ್ಕೆ ಬಂದೆ. ಮಂದಿರದಲ್ಲಿ ಭಜನೆ ಪ್ರಾಕ್ಟೀಸ್ ಇತ್ತು, ಎವ್ರಿ ಸಂಡೇ ಪ್ರಾಕ್ಟೀಸ್ ಆಗ್ತದೆ. ಸೊ ನಾನು ಸಹ ಹೋಗಿ ಜಾಯ್ನ್ ಆದೆ. ಮೀಟ್ ಮಾಡಿದ್ರಲ್ಲ ನನಗೆ ಕ್ರೋಶೆಟನ್ನು ಹೇಳಿಕೊಟ್ಟವರನ್ನು, ಅವರೇ ನನಗೆ ಕ್ರೋಶೆಟ್ ಹೇಳಿಕೊಟ್ಟದ್ದು. ನಾನು ಮ್ಯಾಟ್ ಮಾಡಲಿಕ್ಕೆ ಅವರಿಂದ ಕಲಿತದ್ದು. ಉಳಿದದೆಲ್ಲ ನಾನು ಹೀಗೆ ಯೂಟ್ಯೂಬನ್ನು ನೋಡಿ ಕಲಿತದ್ದು. 2020 ಕೊರೋನಾ ಟೈಮಲ್ಲಿ ನಾನು ಅವ್ರ ಹತ್ರ ಕಲಿತದ್ದು. ಲಾಕ್ಡೌನಲ್ಲಿ ಮನೇಲೇ ಇದ್ದೆಲ್ಲ, ಕಾಲೇಜೆಲ್ಲ. ಹಾಗೆ ಆ ಟೈಮಿಗೆ ನಾನು ಅವ್ರ ಹತ್ರ ಕಲಿತದ್ದು. ತುಂಬ ಚೆಂದ ಹೇಳಿಕೊಡ್ತಾರೆ ಆ್ಯಂಡ್ ತುಂಬ ಚೆಂದ ಮಾತಾಡ್ತಾರೆ. ಅವರಿಗೆ 84 ಇಯರ್ಸ್ ಈಗ. ಬಟ್ ಇವಾಗ ಸಹ ತುಂಬ ಆ್ಯಕ್ಟಿವ್ ಇದ್ದಾರೆ. ಬಟ್ ಕ್ರೋಶೆಟನ್ನು ಮಾಡೋದನ್ನು ನಿಲ್ಲಿಸಿದ್ದಾರೆ. ಒಂದು ವರ್ಷ ಆಗಿರ್ಬೋದು ಅವರು ಕ್ರೋಶೆಟನ್ನು ಮಾಡೋದು ನಿಲ್ಲಿಸಿ. ಬಟ್ ಯಾರೇ ಬಂದರೂ ಸಹ ಇವತ್ತು ಸಹ ಹೇಳಿಕೊಡಲಿಕ್ಕೆ ರೆಡಿ ಇದ್ದಾರೆ. ತುಂಬ ಒಳ್ಳೆಯವರು. ಇಡೀ ಊರಲ್ಲಿ ಅವರನ್ನು ಪಾಟಿ ಅಂತ ಕರೆಯೋದು. ಆ್ಯಕ್ಚುಲಿ ಅವ್ರು ತಮಿಳವರು. ತಮಿಳಲ್ಲಿ ಪಾಟಿ ಅಂದರೆ ಅಜ್ಜಿ ಅಂತ ಹೇಳಿ, ನಮ್ಮ ಈಗ ತುಳುವಲ್ಲಿ ದೊಡ್ಡ ಅಂತ ಹೇಳ್ತೇವಲ್ಲ, ಹಾಗೆ ಪಾಟಿ. ಎಲ್ಲರಿಗೂ ಅವರು ಪಾಟಿಯೇ. ಓಕೆ, ನೀನು ನೆಕ್ಸ್ಟ್ ಸಿಗ್ತೇನೆ ಇನ್ನೊಂದು ವ್ಲಾಗಲ್ಲಿ. ಬಾಯ್ ಬಾಯ್.